ನಮ್ಮ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯುವಕ ಮತ್ತು ಯುವತಿಯರು ಶಕ್ತಿ ಸಂಪಾದನೆ ಮಾಡ್ತಾಯಿಲ್ಲ. ಎಲ್ಲ ಶಕ್ತಿಯನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಶಕ್ತಿ ಅಂದರೆ ಏನು ಅಂತ ಅವರಿಗೆ ಗೊತ್ತಿಲ್ಲ. ಶಕ್ತಿ ಸಂಪಾದನೆ ಮಾಡೋದು ಹೇಗೆ ಅಂತ ಕೂಡ ಗೊತ್ತಿಲ್ಲ. ಶಕ್ತಿಯ ಉಪಯೋಗಗಳೇನು ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಜಗತ್ತಿನಲ್ಲಿ ಎಲ್ಲ ಯುವತಿ ಮತ್ತು ಯುವಕರಿಗೆ, ಹದಿಹರೆಯದವರಿಗೆ, ಯೌವನದಲ್ಲಿರೋರಿಗೆ ಶಕ್ತಿ ಮಹತ್ವ ಗೊತ್ತಿಲ್ಲ. ಶಕ್ತಿ ಎಲ್ಲಿರುತ್ತೆ, ಶಕ್ತಿ ಹೆಂಗೆ ಬರುತ್ತೆ, ಶಕ್ತಿ ಸಂಪಾದನೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ನಮ್ಮ ಈ ಚಾನಲ್ ಮುಖಾಂತರ ಅವರಿಗೆ ಒಂದು ತಿಳುವಳಿಕೆ ಕೊಡ್ತೀವಿ. ಶಕ್ತಿ ಅಂದರೆ ಏನು, ಎಲ್ಲಿರುತ್ತೆ, ಅದರ ಉಪಯೋಗಗಳೇನು, ಅದರ ಲಾಭಗಳೇನು, ಮತ್ತು ಶಕ್ತಿ ಸಂಪಾದಿಸುವುದು ಹೇಗೆ ಅಂತೇಳಿ ನಾವು ಈ ಚಾನಲ್ ಮುಖಾಂತರ ತರಬೇತಿಯನ್ನು ಕೊಡ್ತೇವೆ. ಬಹಳಷ್ಟು ಜನ ಯುವಕರು, ಬಹಳಷ್ಟು ಜನ ಯುವತಿಯರು ಶಕ್ತಿ ನಾಶ ಆಗುವಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶಕ್ತಿ ನಾಶ ಆಗುವಂತಹ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದಾರೆ. ಶಕ್ತಿ ನಾಶ ಆಗುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಯಾರು ಹೇಳಿದಾರೋ ಗೊತ್ತಿಲ್ಲ. ಇದೆಲ್ಲ ಮಾಡೋದರಿಂದ ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಉದಾಹರಣೆ, ವ್ಯಾಯಾಮ ಮಾಡೋದರಿಂದ ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ತುಂಬ ಆಸಕ್ತಿಯಿಂದ ಬೆಳಿಗ್ಗೆ ಸಾಯಂಕಾಲ ತುಂಬ ವ್ಯಾಯಾಮ ಮಾಡಿ, ಸ್ಪೋರ್ಟ್ಸ್ ಮಾಡಿ, ಮೈಯೆಲ್ಲ ಗಟ್ಟಿ ಮಾಡಿಕೊಂಡು ಕಬ್ಬಣ ಮಾಡ್ಕೊಂಡಂಗೆ ಮಾಡ್ಕೊಂಡಿರ್ತಾರೆ. ಅದು ಶಕ್ತಿ ಬಂದಿದೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಆದರೆ ಅದು ಶಕ್ತಿ ಅಲ್ಲ. ವ್ಯಾಯಾಮ ಮಾಡಿ ದೇಹ ಗಟ್ಟಿ ಮಾಡಿಕೊಂಡ್ರೆ ಅದು ಶಕ್ತಿ ಅಲ್ಲ, ಅದು ಹುಚ್ಚುತನ. ಅದರಿಂದ ಆರೋಗ್ಯ ಕೆಟ್ಟೋಗುತ್ತೆ, ತಲೆ ಕೆಟ್ಟೋಗುತ್ತೆ, ಮನಸ್ಸು ಕೆಟ್ಟೋಗುತ್ತೆ, ಶಕ್ತಿ ನಾಶ ಆಗುತ್ತೆ. ನೀವು ದೇಹನ ಗಟ್ಟಿ ಮಾಡ್ಕೋಬೇಕು ಅಂದರೆ ವ್ಯಾಯಾಮ ಮಾಡಿ, ಆಟ ಪಾಠಗಳಲ್ಲಿ ಭಾಗವಹಿಸಿ ಗಟ್ಟಿ ಮಾಡ್ಕೋಬಾರ್ದು. ಅದು ನ್ಯಾಚುರಲ್ಲಾಗಿ ಗಟ್ಟಿಯಾಗಬೇಕು. ನಮ್ಮ ದೇಹದ ಒಳಗಡೆ ಒಂದು ಅದ್ಭುತವಾದ ರಹಸ್ಯ ಇದೆ, ಒಂದು ವ್ಯವಸ್ಥೆ ಇದೆ, ಒಂದು ಪ್ರೋಸೆಸ್ ಇದೆ. ಅದನ್ನು ನಾವು ಕ್ಲೀನಾಗಿ ತಿಳ್ಕೊಂಡು, ಅದನ್ನು ಕ್ಲೀನಾಗಿ ನಾವು ಆಚರಣೆ ಮಾಡಿದರೆ ಅಪಾರವಾದ ಶಕ್ತಿ ಬರುತ್ತೆ. ದೇಹ ಕೂಡ ವಜ್ರದ ಹಾಗೆ ಇರುತ್ತೆ. ಬಾಡಿ ಕೂಡ ಶೈನಿಂಗ್ ಇರುತ್ತೆ. ದೇಹದ ಒಳಗಿನಿಂದ ಶಕ್ತಿ ಉತ್ಪಾದನೆ ಮಾಡಿ ದೇಹವನ್ನು ಶಕ್ತಿಶಾಲಿಯಾಗಿ ಇಟ್ಕೋಬೇಕೇ ಹೊರತು ದೇಹದ ಹೊರಗಡೆ ನೀವು ಅನೇಕ ವಿಧಾನಗಳನ್ನು ಉಪಯೋಗಿಸಿ ದೇಹಕ್ಕೆ ಶಕ್ತಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಶಕ್ತಿವಂತ ಮಕ್ಕಳಿಗೆ ಜನ್ಮ ಕೊಡಬೇಕು. ಅದು ಪ್ರತಿಯೊಬ್ಬ ಯುವಕ ಮತ್ತು ಯುವಕರಿಗೆ ಗೊತ್ತಿರಬೇಕು. ಶಕ್ತಿವಂತ ಮಗುವಿಗೆ ಜನ್ಮ ಕೊಡಬೇಕು ಅಂದರೆ ನಾವು ಶಕ್ತಿಶಾಲಿಗಳಾಗಿರಬೇಕು. ಶಕ್ತಿ ಅಂದ್ರೇ ಗೊತ್ತಿಲ್ಲ, ಇನ್ನು ಹೇಗೆ ಶಕ್ತಿಶಾಲಿಗಳಾಗ್ಬೋದು ಅಲ್ವಾ? ಕೆಲವರು ಉದಾಹರಣೆ, ಈ ಆಹಾರವನ್ನು ಸೇವನೆ ಮಾಡೋದರಿಂದ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಈ ಯುವಕ ಯುವತಿಯರು ಏನು ಮಾಡ್ತಾರೆ, ಆ ಆಹಾರವನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಆದರೆ ಅದರಿಂದ ಶಕ್ತಿ ಬರೋದಿಲ್ಲ. ದೇಹ ಅಬ್ನಾರ್ಮಲಾಗಿ ಬೆಳೆಯುತ್ತೆ, ಆದರೆ ಶಕ್ತಿ ಬರೋದಿಲ್ಲ. ಯಾಕಂದರೆ ಅವರು ಶಕ್ತಿ ನಾಶ ಮಾಡ್ಕೊಂಬಿಟ್ಟಿರ್ತಾರೆ. ಸೆಲ್ಫ್ ಕಂಟ್ರೋಲ್ ಇರೋದಿಲ್ಲ. ಇನ್ನೊಬ್ಬರು ಹೇಳಿದ ಮಾತು ಕೇಳೋದಿಲ್ಲ. ಯಾವ ಗುರುಗಳ ಹತ್ರ ಹೋಗೋದಿಲ್ಲ. ಏನೇ ಕಲಿಸಿದ್ರೂ ಕಲ್ತ್ಕೊಳೋದಿಲ್ಲ. ಯಾಕಂದರೆ ಅವರಲ್ಲಿ ಶಕ್ತಿ ಇರಲ್ಲ, ಶಕ್ತಿ ನಾಶ ಆಗಿರುತ್ತೆ. ಈಗ ಶಕ್ತಿ ನಾಶ ಮಾಡಿಕೊಂಡಂಥ ಯುವಕರು ಮತ್ತು ಯುವತಿಯರು ಏನು ಹೇಳಿದರೂ ಕೇಳಲ್ಲ. ಯಾಕಂದರೆ ಅವರಿಗೆ ಶಕ್ತಿ ಇರಲ್ಲ. ಅವರಿಗೆ ಒಳ್ಳೆಯದನ್ನು ಹೇಳಿದರೆ ಕೇಳಲ್ಲ. ಯಾಕಂದರೆ ಅವರು ಒಳ್ಳೆಯದನ್ನು ಪಾಲನೆ ಮಾಡ್ತಾ ಇರಲ್ಲ ಮತ್ತು ಶಕ್ತಿ ನಾಶ ಮಾಡ್ಕೊತಾ ಇರ್ತಾರೆ. ಅವರಿಗೆ ಶಕ್ತಿ ನಾಶ ಆಗುವಂಥದ್ದೇ ಹೇಳಬೇಕು. ಸೊ ಹಾಗಾಗಿ ಇವತ್ತು ಇದು ಯಾರೂ ಪಾಲನೆ ಮಾಡ್ತಾಯಿಲ್ಲ, ಯಾರೂ
ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಯಾರೂ ಆಸಕ್ತಿಯಿಂದ ಈ ಪ್ರಯತ್ನ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಯುವಕ ಮತ್ತು ಯುವತಿಯರು ಶಕ್ತಿ ನಾಶ ಮಾಡಿಕೊಂಡು ದುರ್ಬಲರಾಗ್ತಾ ಇದ್ದಾರೆ. ಏನು ಮಾಡಿದರೆ ಶಕ್ತಿ ನಾಶ ಆಗುತ್ತೆ, ಏನು ಮಾಡಿದರೆ ಶಕ್ತಿ ಸಂಪಾದನೆ ಆಗುತ್ತೆ ಅನ್ನೋದು ಕೂಡ ಅರಿವಿಲ್ಲ, ಗೊತ್ತಿಲ್ಲ. ಯಾಕೆಂದರೆ ತಂದೆ ತಾಯಿ ಹೇಳಲ್ಲ, ಇವ್ರು ಯಾರು ಗುರುಗಳ ಹತ್ರ ಹೋಗಲ್ಲ, ಶಾಲಾ ಕಾಲೇಜುಗಳಿಗೆ ಹೇಳ್ಕೊಡಲ್ಲ. ಹಾಗಾಗಿ ಅವರಿಗೆ ಅರಿವಿನ ಕೊರತೆ ಇರುತ್ತೆ, ನಾಲೆಡ್ಜ್ ಇರಲ್ಲ, ನಾಲೆಡ್ಜ್ ಯಾರೂ ಕೊಟ್ಟಿರೋದಿಲ್ಲ. ಯುವಕ ಯುವತಿಯರದೇನೂ ತಪ್ಪಿಲ್ಲ. ಈ ಪ್ರಪಂಚದಲ್ಲಿ ಹಿರಿಯರು ಮತ್ತು ಈ ಸಮಾಜ, ಈ ದೇಶ ಆಳ್ತಕ್ಕಂಥವ್ರು, ಇಂಥವರು ಯುವಕ ಯುವತಿಯರಿಗೆ ಶಕ್ತಿ ಸಂಪಾದನೆ ಮಾಡೋದ್ರ ಬಗ್ಗೆ ತರಬೇತಿ ಕೊಡಬೇಕು. ಅವರಿಗೆ ಗೊತ್ತಿಲ್ಲ, ವಿಜ್ಞಾನಿಗಳಿಗೆ ಗೊತ್ತಿಲ್ಲ, ಡಾಕ್ಟ್ರುಗಳಿಗೆ ಗೊತ್ತಿಲ್ಲ ಶಕ್ತಿ ಸಂಪಾದನೆ ಮಾಡೋದು ಹೇಗೆ ಅಂತ. ಎಲ್ಲರೂ ದುರ್ಬಲರು, ಎಲ್ಲಿ ನೋಡಿದ್ರೂ ದುರ್ಬಲತೆ, ರೋಗ, ಎಲ್ಲಿ ನೋಡಿದ್ರೂ ಶಕ್ತಿನೇ ಸಂಪಾದನೆ ಮಾಡುವಂತಹ ಯಾವ ಆ್ಯಕ್ಟಿವಿಟೀಸು ಕಾಣ್ತಾ ಇಲ್ಲ, ಯಾವ ಆ್ಯಕ್ಟಿವಿಟೀಸು ನಡೀತಾ ಇಲ್ಲ. ಶಕ್ತಿ ನಾಶ ಮಾಡಿಕೊಂಡು ಜೀವನ ಮಾಡಬಾರ್ದು, ಆದರೆ ಶಕ್ತಿ ನಾಶ ಮಾಡಿಕೊಂಡೇ ಜೀವನ ಮಾಡ್ತಾರೆ. ಯುವಕ ಯುವತಿಯರು ಶಕ್ತಿ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡಬೇಕು, ಆದರೆ ಯಾರೂ ಶಕ್ತಿ ಸಂಪಾದನೆ ಮಾಡ್ತಾನೇ ಇಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ಯುವಕ ಯುವತಿಯರು ಶಕ್ತಿಶಾಲಿಗಳು ಇಲ್ಲದೇ ಇರೋದ ಕಾರಣ ಸರಿಯಾದ ನಿರ್ಧಾರಗಳನ್ನು ತಗೊತಾ ಇಲ್ಲ, ಜೀವನ ನರಕ ಮಾಡ್ಕೊತಾರೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಏನೂ ಇರಲ್ಲ, ಸರ್ವನಾಶ ಆಗ್ತಾ ಇದ್ದಾರೆ. ಅದನ್ನು ತಡೆಯೋದು ಹೇಗೆ? ಅದನ್ನು ತಡೆಯೋದು ಯಾರು? ಈ ಪ್ರಪಂಚದ ಹಿರಿಯ ನಾಗರಿಕರು ಇದನ್ನೆಲ್ಲ ಯೋಚನೆ ಮಾಡಬೇಕು. ಮುಂದಿನ ಜನ್ರೇಷನ್ಗೆ ಇದನ್ನೆಲ್ಲ ಅವರು ಕೊಡುಗೆಯಾಗಿ ಕೊಡಬೇಕು. ಒಂದು ವೇಳೆ ಯಾರೂ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂತಂದರೆ ಎಲ್ಲರೂ ಶಕ್ತಿ ನಾಶ ಮಾಡಿಕೊಂಡು ದುರ್ಬಲರಾಗಿ ರಾಕ್ಷಸರ ಥರ ಜೀವನ ಮಾಡ್ತಾರೆ. ಅದರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ, ದೇಶಕ್ಕೂ ಒಳ್ಳೆಯದಾಗೋದಿಲ್ಲ, ಈ ಪ್ರಪಂಚಕ್ಕೂ ಒಳ್ಳೆಯದಾಗೋದಿಲ್ಲ. ನೋಡಿ, ಯುವಕ ಯುವತಿಯರು ಶಕ್ತಿ ನಾಶ ಮಾಡ್ಕೊಂಡಿರ್ತಾರೆ. ಅವರಿಗೆ ಮದುವೆ ಆಗೋಕ್ಕೆ ಇಷ್ಟ ಇರೋದಿಲ್ಲ, ಅವ್ರ ಮದುವೆನೇ ಆಗೋದಿಲ್ಲ. ಯಾವುದಾದ್ರೂ ಒಂದು ಹುಡುಗಿಗೆ ಈ ಹುಡುಗನ್ನ ತೋರಿಸಿದರೆ ಆ ಹುಡುಗನ್ನ ಒಪ್ಪೋದೇ ಇಲ್ಲ, ಅಥವಾ ಹುಡುಗನಿಗೆ ಹುಡುಗಿ ತೋರಿಸಿದರೆ ಮದುವೆ ಆಗೋದಕ್ಕೆ ಒಪ್ಪೋದೇ ಇಲ್ಲ. ಹುಡುಗ ಒಪ್ಪಲ್ಲ, ಹುಡುಗನ್ನ ಹುಡುಗಿ ಒಪ್ಪಲ್ಲ. ಕಾರಣ ಏನು ಅಂದರೆ ಶಕ್ತಿ ಇರಲ್ಲ, ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎರಡೂ ಇರಲ್ಲ. ಶಕ್ತಿ ಇಲ್ಲದೇ ಇರೋ ಕಾರಣ ಅವರು ಈ ರೀತಿ ವರ್ತನೆ ಮಾಡ್ತಾರೆ. ಶಕ್ತಿ ಇಲ್ಲದೇ ಇದ್ದರೆ ರಾಕ್ಷಸ ಗುಣಗಳು ಬರ್ತವೆ. ಕೆಟ್ಟ ಅಭ್ಯಾಸ, ಕೆಟ್ಟ ಗುಣಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಹವ್ಯಾಸಗಳು, ಕೆಟ್ಟ ನಡತೆಗಳು ಉತ್ಪತ್ತಿ ಆಗ್ತವೆ ಶಕ್ತಿ ನಾಶ ಮಾಡಿಕೊಂಡ್ರೆ. ಶಕ್ತಿ ಸಂಪಾದನೆ ಮಾಡಿದರೆ ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲ ಪಾಸಿಟಿವ್ ಆಗಿರುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಸಪೋಸ್ ಶಕ್ತಿಶಾಲಿಯಾದಂಥ ಹುಡುಗನಿಗೆ ಶಕ್ತಿಶಾಲಿಯಾದಂಥ ಹುಡುಗಿನ ತೋರಿಸಿದರೆ ಇಮ್ಮಿಡಿಯೇಟ್ ಒಬ್ರಿಗೊಬ್ರು ಒಪ್ಕೊತಾರೆ, ಮದುವೆ ಆಗಿಬಿಡ್ತಾರೆ. ಆದರೆ ಒಬ್ಬ ಶಕ್ತಿಶಾಲಿ, ಒಬ್ಬ ದುರ್ಬಲರಿದ್ದರೆ ಒಪ್ಕೊಳ್ಳೋದಿಲ್ಲ, ಮದುವೆ ಆಗೋದಿಲ್ಲ. ಬಹಳ ಬಲವಂತವಾಗಿ ಮದುವೆ ಮಾಡ್ತಾರೆ, ಆದರೂ ಅದು ಸರಿಗಿರೋದಿಲ್ಲ ಜೀವನ. ಕಾರಣ ಏನು ಅಂತಂದರೆ ಶಕ್ತಿ ಇರೋದಿಲ್ಲ ದೇಹದಲ್ಲಿ, ದೈಹಿಕ ಶಕ್ತಿನೂ ಇರೋದಿಲ್ಲ, ಮಾನಸಿಕ ಶಕ್ತಿನೂ ಇರೋದಿಲ್ಲ. ನಮಗೆಲ್ಲ ಯುವಕ ಯುವತಿಯರಿಗೆ ಒಂದು ಮಾತು ನಾನು ಹೇಳೋದೇನು ಅಂದರೆ, ಫಸ್ಟು ದೈಹಿಕ ಶಕ್ತಿಯನ್ನು ಸಂಪಾದನೆ ಮಾಡಿ, ಆಟೋಮೆಟಿಕ್ಕಾಗಿ ಮಾನಸಿಕ ಶಕ್ತಿ ಬರುತ್ತೆ. ದೈಹಿಕ ಶಕ್ತಿ ಇದ್ರೇ ಮಾನಸಿಕ ಶಕ್ತಿ ಬರೋದು. ಎಷ್ಟು ದೈಹಿಕ ಶಕ್ತಿ ಇರುತ್ತೋ ಅಷ್ಟು ಮಾನಸಿಕ ಶಕ್ತಿ ಇರುತ್ತೆ. ನೀವು ಶಕ್ತಿ ನಾಶ ಮಾಡಿಕೊಂಡ್ರೆ ಹುಚ್ಚರಾಗ್ತೀರ, ಮಾನಸಿಕ ರೋಗ ಬರುತ್ತೆ, ಅಜ್ಞಾನಿಗಳಾಗ್ತೀರ. ಆದರೆ ಅದು ಶಕ್ತಿ ನಾಶದಿಂದ. ಶಕ್ತಿ ನಾಶಕ್ಕೆ ಒಂದೇ ಕಾರಣ ಅಲ್ಲ, ನೂರಾರು ಕಾರಣಗಳಿದ್ದಾವೆ. ಅದನ್ನೆಲ್ಲ ತಿಳ್ಕೋಬೇಕು, ಅದನ್ನೆಲ್ಲ ಪಾಲನೆ ಮಾಡಬಾರ್ದು. ಶಕ್ತಿ ನಾಶ ಆಗುವಂಥದ್ದು ಯಾವುದು ಪಾಲನೆ ಮಾಡಬಾರ್ದು. ಶಕ್ತಿ ಸಂಪಾದನೆ ಮಾಡುವಂಥದ್ದೇ ಪಾಲನೆ ಮಾಡಬೇಕು. ಅದನ್ನು ತಿಳ್ಕೋಬೇಕು, ಅದನ್ನು ಹೇಳೋರಿಲ್ಲ. ನಾವು ನಮ್ಮ ಚಾನಲ್ ಮುಖಾಂತರ ನಾನು ನಿಮಗೆ ಶಕ್ತಿ ಸಂಪಾದನೆ ಮಾಡೋದು ಹೇಗೆ ಅಂತ ತರಬೇತಿ ಕೊಡ್ತೀನಿ. ಆದರೆ ನಮ್ಮ ಚಾನಲ್ ಯಾರೂ ನೋಡೋದಿಲ್ಲ, ನಮ್ಮ ಚಾನಲ್ ಯಾರೂ ಇಷ್ಟಪಡೋದಿಲ್ಲ, ಲೈಕ್ ಮಾಡೋದಿಲ್ಲ. ಶಕ್ತಿವಂತರಾಗ್ರಿ, ಸುಖವಾಗಿರ್ರಿ, ಒಳ್ಳೆ ಜೀವನ ಮಾಡಿರಿ ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ.
ಶಕ್ತಿ ನಾಶ ಮಾಡಿಕೊಳ್ಳ್ರಿ ಅಂತ ಏನಾದರೂ ವೀಡಿಯೋ ಮಾಡಿಬಿಟ್ರೆ 1 ಗಂಟೆಗೆ 1 ಮಿಲಿಯನ್ ವ್ಯೂಸ್ ಆಗುತ್ತೆ ಯೂಟ್ಯೂಬ್ನಲ್ಲಿ. ಅದೇ ಶಕ್ತಿ ಸಂಪಾದನೆ ಮಾಡು ಅಂತ ಹೇಳಿದರೆ 1 ವರ್ಷಕ್ಕೆ 1,000 ವ್ಯೂಸ್ ಕೂಡ ಆಗೋದಿಲ್ಲ. ಯಾಕೆ ಅಂತಂದರೆ ಜನಗಳು ಶಕ್ತಿ ನಾಶ ಮಾಡಿಕೊಂಡು ಅವರಿಗೆ ಶಕ್ತಿ ನಾಶ ಮಾಡ್ಕೊಳೋದನ್ನು ಮಾತ್ರ ಹೇಳಬೇಕು, ಶಕ್ತಿ ಸಂಪಾದನೆ ಮಾಡೋದನ್ನ ಹೇಳೋಂಗಿಲ್ಲ. ಆ ಥರ ಜೀವನ ಶೈಲಿ ಬದಲಾಗ್ಬಿಟ್ಟಿದೆ ಸಮಾಜದಲ್ಲಿ, ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ. ಊಟ ಮಾಡೋದರಿಂದ ಶಕ್ತಿ ಬರೋಲ್ಲ, ವ್ಯಾಯಾಮ ಮಾಡೋದರಿಂದ ಶಕ್ತಿ ಬರೋಲ್ಲ, ನೀನು ಯಾವ ಆಚರಣೆ ಮಾಡಿದ್ರಿಂದನೂ ಶಕ್ತಿ ಬರೋಲ್ಲ. ಅದಕ್ಕೆ ಬೇರೆ ಒಂದು ವ್ಯವಸ್ಥೆ ಇದೆ, ಅದಕ್ಕೊಂದು ಪ್ರೋಸೆಸ್ ಇದೆ, ಅದನ್ನು ಮಾಡಬೇಕು. ಅದನ್ನು ನಾವು ನಿಮಗೆ ತರಬೇತಿ ಕೊಡ್ತೀವಿ. ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ರೆಗ್ಯುಲರಾಗಿ ನಾನು ವೀಡಿಯೋ ಹಾಕ್ತಾ ಇರ್ತೀನಿ, ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವೀಡಿಯೋದಲ್ಲಿ ನೀವು ಈ ವಿಷಯವನ್ನು ಮುಂದುವರಿಸ್ತೀನಿ. ಅಲ್ಲೇ ತನಕ ನೀವು ವೆಯ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದ್ರ ಕಂಟಿನ್ಯೂಷನ್ನ ಕೇಳಿ. ಯಾವಾಗಲೂ ಯುವಕರು ಮತ್ತು ಯುವತಿಯರು ಶಕ್ತಿ ಸಂಪಾದನೆ ಮಾಡಬೇಕು. ಶಕ್ತಿ ಸಂಪಾದನೆ ಮಾಡಿಕೊಂಡು ಜೀವನ ಮಾಡಬೇಕು. ಶಕ್ತಿ ಅಂದರೆ ಒಳಗಿಂದ ಬರ್ತಕ್ಕಂಥ ಒಂದು ಇದು ಎನರ್ಜಿ, ಅದು ಹೊರಗಡೆಯಿಂದ ಬರ್ತಕ್ಕಂಥದ್ದಲ್ಲ. ವ್ಯಾಯಾಮ ಮಾಡಿ ಮೈಯೆಲ್ಲ ಗಟ್ಟಿ ಮಾಡಿಕೊಂಡು ಹುಚ್ಚರಾಗಬೇಡ್ರಿ. ವ್ಯಾಯಾಮ ಮಾಡಬೇಕು, ಆದರೆ ಎಷ್ಟು ಮಾಡಬೇಕು, ಹೆಂಗೆ ಮಾಡಬೇಕು, ಯಾರು ಎಷ್ಟು ಮಾಡಬೇಕು, ವಯಸ್ಸಿಗೆ ತಕ್ಕಂಥ ಅದು ನಮ್ಮಂಥ ಗುರುಗಳಿಂದ ನೀವು ಕಲಿಬೇಕು. ಸುಮ್ಮನೆ ಹುಚ್ಚು ಪುಸ್ತಕ ನೋಡಿಕೊಂಡು, ಯೂಟ್ಯೂಬ್ ನೋಡಿಕೊಂಡು ಯಾರೋ ಹೇಳಿದ್ರು ಅಂತ ಮಾಡಬಾರ್ದು. ವ್ಯಾಯಾಮ ಮಾಡೋದು, ಶಕ್ತಿ ಸಂಪಾದನೆ ಮಾಡೋದು, ಆಹಾರ ಸೇವನೆ ಮಾಡೋದು, ಇದೆಲ್ಲ ಒಂದು ಕಾಲೇಜ್ ಇದ್ದಂಗೆ. ಕಾಲೇಜ್ ಹೆಂಗೆ 3 ವರ್ಷ 5 ವರ್ಷ ಓದ್ತಿರೋ ಹಂಗೆ ಇದನ್ನು ಓದಬೇಕು, ತಿಳ್ಕೊಬೇಕು, ಅಭ್ಯಾಸ ಮಾಡಬೇಕು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದನ್ನು ಫಾಲೋ ಮಾಡಿದ್ರೆ ನಾನು ನಿಮಗೆ ಕರೆಕ್ಟಾಗಿ ಶಕ್ತಿ ಸಂಪಾದನೆ ಮಾಡೋದು ಹೇಗೆ ಅಂಥೇಳಿ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ. ನಾನು 40 ವರ್ಷಗಳ ಕಾಲ ಇದನ್ನು ಅಧ್ಯಯನ ಮತ್ತು ಸಂಶೋಧನೆ ಮಾಡಿದ್ದೀನಿ, ಮತ್ತು ಇದರ ಸೀಕ್ರೆಟನ್ನು ಕಂಡುಹಿಡಿದಿದ್ದೀನಿ. ಇಡೀ ಪ್ರಪಂಚದಲ್ಲಿ ನಾನೊಬ್ಬನೇ ಇರೋದು. ಶಕ್ತಿ ಅಂದರೆ ಏನು ಅಂತ ಗೊತ್ತಿರೋದು ನನಗೊಬ್ಬನಿಗೆ ಮಾತ್ರ. ಯಾಕಂದರೆ ನಾನು 40 ವರ್ಷ ಸತತ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿದ್ದೀನಿ, ಅದರ ರಹಸ್ಯವನ್ನು ಕಂಡುಹಿಡಿದಿದ್ದೀನಿ. ನಾನು ಅದನ್ನು ಅಭ್ಯಾಸ ಮಾಡಿದ್ದೀನಿ, ನನ್ನ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ನಿಜವಾದ ಸತ್ಯವಾದ ವಿಚಾರಗಳನ್ನು ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ನೀವು ಫಾರ್ಮುಲಾವನ್ನು ಕೇಳಿ, ತಿಳ್ಕೊಂಡು, ಓದಿ, ಪಾಲನೆ ಮಾಡಿ ಶಕ್ತಿವಂತರಾಗಿ ಬಾಳಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನಮ್ಮನ್ನು ಸಂಪರ್ಕಿಸಿ. ನಮ್ಮ ಮೇಲ್ ಐ ಡಿ ಕೂಡ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ಫೋನ್ ನಂಬರ್ ಕೂಡ ಇದೆ. ನಿಮಗೇನಾದರೂ ಬೇಕಾದರೆ ನಾನು ನಿಮಗೆ ಸಹಾಯ ಸಹಕಾರ ಮಾಡ್ತೀನಿ. ನೀವೆಲ್ಲರೂ ಶಕ್ತಿವಂತರಾಗಿ ಬಾಳಿ ಒಳ್ಳೆಯ ಜೀವನ ನಡೆಸ್ರಿ.